ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ವುಮನ್. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಯಮ್ಮಿ ಮಟನ್ ಬಿರಿಯಾನಿ ಯಾರಿಗಿಷ್ಟ ಆಗಲ್ಲ, ಅದರಲ್ಲೂ ಮಟನ್ ಬಿರಿಯಾನಿ. ಅದರಲ್ಲೂ ಈ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಇದ್ರದ್ದು. ಬೇಕಾದರೆ ನೀವು ಒಂದ್ಸಲ ಟ್ರೈ ಮಾಡಿ ನಂಗೆ ತಿಳಿಸಿ ಚೆನ್ನಾಗಿತ್ತೋ ಇಲ್ವೋ ಅಂತ. ಆ್ಯಂಡ್ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಸೊ ದ್ಯಾಟ್ ನೀವು ಇನ್ನೊಂದಷ್ಟು ವೀಡಿಯೋಸ್ನ ಮಿಸ್ ಮಾಡಿದ್ರೆ ನೋಡ್ಬೋದು. ಆ್ಯಂಡ್ ಇದು ಬಂದು ಇಂಗ್ರೀಡಿಯೆಂಟ್ಸ್ ನಾನೆಲ್ಲ ಬೇಕಾಗಿರೋ ಐಟಮ್ಸ್ನ ಹೀಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಏನೇನು ಪೇಸ್ಟ್ ಅಂತ ಒನ್ ಬೈ ಒನ್ ಹೇಳ್ತೀನಿ ನಾನು ನಿಮಗೆ. ಇಲ್ಲಿರೋದು ಫಸ್ಟ್ ಒನ್ ಬಂದು 2 ಆನಿಯನ್ಸು, 2 ಈರುಳ್ಳಿನ ನೀರೇನು ಹಾಕಲ್ಲ, ಬೇಕಾದರೆ ಒಂದು ಚೂರು ನೀರು ಹಾಕಿರ್ಬೋದು, ಬಟ್ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಆ್ಯಂಡ್ ಆನಿಯನ್ಸ್ನ ಸುಮ್ಮನೆ ಹಾಗೆ ಪೇಸ್ಟ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಇದು ಮರಾಠಿ ಮೊಗ್ಗಲ್ಲ, ಆ್ಯಕ್ಚುಲಿ ಇದು ಹೂವು ಏನಂತಾರೆ ಆ ಹೂವು, ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಒಂದರಲ್ಲಿ. ಆ್ಯಂಡ್ ಇದು ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲ ಅರೌಂಡ್ ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅದೊಂದು ಸ್ವಲ್ಪ ಖಾರನೇ ಇದೆ. ಆ್ಯಂಡ್ ಇನ್ನೊಂದು ಕಪ್ಪಲ್ಲಿರೋದು ಒಂದು 2 ಟೊಮ್ಯಾಟೊ ಮತ್ತು ಒಂದು 3 ಸ್ಪೂನಷ್ಟು ಧನಿಯಾ ಪುಡಿ, ಅದನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಸಪ್ರೇಟಾಗಿ. ಆ್ಯಂಡ್ ಇದು ಬಂದು ತೆಂಗಿನಕಾಯಿ ಒಂದು ಅರ್ಧ ಹೋಳಲ್ಲೂ ಇನ್ನೂ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ, ಅರ್ಧ ಹೋಳಿಗಿಂತ ಕಮ್ಮಿನೇ ತೆಂಗಿನಕಾಯಿ ಮತ್ತು ಗಸಗಸೆ ಎರಡನ್ನೂ ರುಬ್ಬಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ತೆಂಗಿನ ಹಾಲಿಗೆ ನೀರು ಹಾಕ್ಬೋದು, ಪರವಾಗಿಲ್ಲ, ಬಟ್ ಬೇರೆ ಐಟಮ್ಸ್ಗೆ ನೀರು ಹಾಕ್ದಂಗೆ ರುಬ್ಬಿ ಆದಷ್ಟು. ಆ್ಯಂಡ್ ಇವೆಲ್ಲ ಹೋಲ್ ಬಿರಿಯಾನಿ ಐಟಮ್ಸ್ ಅವ್ರು ಪಲಾವ್ ಐಟಮ್ಸ್ ಅಂತ ಕೇಳಿದ್ರೆ ಪ್ಯಾಕೆಟಾಗಿ ಕೊಡ್ತಾರೆ 10 ರುಪೀಸ್ಗೆ. ಆ್ಯಂಡ್ ಒಂದು ನಿಂಬೆಹಣ್ಣು ಬೇಕಾಗುತ್ತೆ ಲಾಸ್ಟಿಗೆ. ನಾನು ಈ ಫಸ್ಟ್ ಒಂದು 6 to 7 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ ಸಿಡಿಸಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆಗೆ ಹಾಕಿ ಆಮೇಲೆ ಮಿಕ್ಕಿದ್ದು ಹಾಕ್ತಿದ್ದೀನಿ. ಬಿರಿಯಾನಿಗಾಗಲಿ ಚಿಕನ್ಗಾಗಲಿ ಒಗ್ಗರಣೆಗೆ ಹಾಕಿದ್ರೆ ಅದ್ರ ಟೇಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಯೂಶ್ವಲಿ ಹಾಕಲ್ಲ ಒಬ್ಬೊಬ್ಬರು, ಬಟ್ ನಾನು ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ. ಸಾಸಿವೆ ಸಿದ್ದಾದಮೇಲೆ ನಾನು ಇಲ್ಲಿ ಬಿರಿಯಾನಿ ಐಟಮ್ಸ್ ಅಂತ ಏನೇನು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಬಿಡ್ತೀನಿ. ಕಸೂರಿ ಮೆಥಿ ಎಲ್ಲ ಕ್ರಷ್ ಮಾಡಿ ಅದೊಂದು ಚೂರು ಫ್ಲೇವರ್ ಎಲ್ಲ ಬರಲಿ. ಆಮೇಲೆ ನೆಕ್ಸ್ಟ್ ನಾನು ಅಲ್ಲಿ ಪೇಸ್ಟ್ ಮಾಡಿ ಇಟ್ಟಿದ್ನಲ್ಲ ಅದು 1 by 1 ಹಾಕಿ ಹುರ್ಕೊಳ್ಳೋಣ. ನೋಡಿ, ಈರುಳ್ಳಿ ಇಲ್ಲಿ ಪೇಸ್ಟ್ ಮಾಡಿ ಇಟ್ಟಿದ್ದನ್ನೆಲ್ಲ ಹಾಕ್ತಿದ್ದೀನಿ. ಇದೇನು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಬಿಕಾಸ್ ಇದೆಲ್ಲ ಆಲ್ರೆಡಿ ಪೇಸ್ಟ್ ಆಗಿದೆಯಲ್ಲ, ಬೇಗ ಆಗೋಗುತ್ತೆ. 1.5 ಮಿನಿಟ್ ಸಾಕು ಫ್ರೈ ಆಗೋಕ್ಕಿದ್ದನ್ನೇನು. ಒನ್ಸ್ ಇದು ಫ್ರೈ ಆಗಾದ್ಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೋತೀನಿ. ನಾನು ಗರಂ ಮಸಾಲ ಅಂತ ಸಪ್ರೇಟಾಗಿ ಏನು ಹಾಕಲ್ಲ, ಇದರಲ್ಲಿನೇ ಚಕ್ಕೆ ಲವಂಗ ಎಲ್ಲ ಸೇರಿಸಿ ಪುಡಿ ಮಾಡೋದ್ರಿಂದ ಬೇರೆ ಗರಂ ಮಸಾಲ ಬೇಕಾಗಲ್ಲ ನಮಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಚಕ್ಕೆ ಲವಂಗ ಪುಡಿ ಎರಡು ಮಿಕ್ಸ್ ಮಾಡಿ ಒಟ್ಟಿಗೆ ಮನೆಯಲ್ಲೇ ಪೇಸ್ಟ್ ಮಾಡ್ಕೊತೀನಿ ನಾನು. ಫ್ರೆಶ್ಶಾಗಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಚಕ್ಕೆ ಲವಂಗ ಗರಂ ಮಸಾಲ ಪೌಡರ್ ಆಗಲಿ ಆರೆಲ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಫ್ರೆಶ್ಶಾಗಿ ಮಾಡೋದ್ರಿಂದ ಅದ್ರದ್ದು ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಚೆನ್ನಾಗಿರುತ್ತೆ. ನಾವು ಸ್ಟೋರ್ ಮಾಡಿಟ್ಟಿರೋದನ್ನು ಹಾಕೋಕ್ಕಿಂತ ಆರೆಲ್ಸ್ ಪ್ಯಾಕೆಟ್ಸ್ ಹಾಕೋಕ್ಕಿಂತ ಇವು ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಇದು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಅರೌಂಡ್ ಒಂದು ಅರ್ಧ kg ಅಷ್ಟು ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ. ಅರ್ಧ kg ಅಷ್ಟು ಮಟನ್ ತೊಗೊಂಡು ಅದರಲ್ಲಿ ಬಿರಿಯಾನಿ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದ್ಸ ಅದು ಫ್ರೈ ಆದಮೇಲೆ ಟೊಮೆಟೊ ಮತ್ತು ಧನಿಯಾ ಪುಡಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ತಿದ್ದೀನಿ. ಟೊಮೆಟೊ ಜೊತೆಗೆ ಧನಿಯಾ ಪುಡಿ ಎರಡು ಮಿಕ್ಸ್ ಮಾಡಿ ಪೇಸ್ಟ್ ಮಾಡಬೇಕು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗೇ ಹೇಳಿದ್ನಲ್ಲ ಅದೇ ಥರ. ಇದು ಒಂಚೂರು ಫ್ರೈ ಆಗಲಿ. ಟೊಮೆಟೊ ಹಸಿ ವಾಸನೆ ಎಲ್ಲ ಏನಿದೆ ಆ ಸ್ಮೆಲ್ಲೆಲ್ಲ ಹೋಗಬೇಕು. ನಾವಿಲ್ಲಿ ರುಬ್ಬಿಟ್ಟಿದ್ದೀವಿ, ಆಲ್ಮೋಸ್ಟ್ ಸ್ಮೆಲ್ ಇರಲ್ಲ, ಹಸಿ ಸ್ಮೆಲ್ಲು, ಬಟ್ ಆದ್ರೂ ಒಂದು ಸ್ವಲ್ಪ ಅದ್ರದ್ದು ಫ್ಲೇವರೆಲ್ಲ ಇಳಿದು ಹೋಗಬೇಕು ಅಷ್ಟೇ. ಆ್ಯಂಡ್ ಫ್ಲೇಮ್ ಆಲ್ಮೋಸ್ಟ್ ಮೀಡಿಯಮಲ್ಲೇ ಇರಲಿ, ತೀರಾ ಸಿಮ್ಮಲ್ಲೂ ಬೇಡ ಆ್ಯಂಡ್ ಫುಲ್ ಹೈ ಫ್ಲೇಮಲ್ಲೂ ಬೇಡ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರು ತಳ ಅಂಟ್ಕೊಂಡ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲ 1 by 1 ಫ್ರೈ ಮಾಡ್ಕೋಬೇಕು. ಆ್ಯಂಡ್ ನಾನು ಹೇಳ್ಕೊಂಬಂದಲ್ಲ ಇದೇ ಆರ್ಡರಲ್ಲೇ ಫ್ರೈ ಮಾಡಬೇಕು, ಫಸ್ಟು 1 ಸೆಕೆಂಡ್ ಅಂತಲ್ಲ, ಇದೇ ಆರ್ಡರಲ್ಲೇ ಫ್ರೈ ಮಾಡ್ಕೊಂಬರ್ಬೇಕಾಗತ್ತೆ. ಆ್ಯಂಡ್ ಇದು ಮಟನ್ ಬಂದು ಆ್ಯಕ್ಚುಲಿ ಒಂದು 1/2 kg ಅಷ್ಟು ಮಟನ್ ನಾನು ಆಲ್ಮೋಸ್ಟ್ ತೊಳೆದು
ಇಟ್ಕೊಂಡಿದ್ದೆ. ಅದನ್ನು ಈ ಮಸಾಲ ಐಟಮ್ಸ್ ಜೊತೆಗೇ ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕೆ ಬಿಡ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಮೇಲೆ ಫ್ರೈ ಮಾಡೋಕ್ಕೆ ಬಿಡ್ತೀನಿ. ಅರೌಂಡ್ 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. ಮಟನಲ್ಲಿ ಒಂದು ಸ್ವಲ್ಪ ನೀರು ಇಳ್ಕೊಳ್ಳುತ್ತೆ. ಆ ನೀರು ಜೊತೆಗೆ ಇಲ್ಲಿ ಮಟನಲ್ಲಿ ಆಲ್ರೆಡಿ ನೀರು ಬಿಟ್ಕೊಳ್ಳುತ್ತೆ ಅಂದಲ್ಲ, ಸೊ ದ್ಯಾಟ್ ಅದರಲ್ಲಿರೋ ನೀರೇ ಒಂದು ಸ್ವಲ್ಪ ಬಿಟ್ಕೊಂಡು ಮಟನ್ ಒಂಚೂರು ಲೈಟಾಗಿ ಬೇಯಲಿ. ಒನ್ಸ್ ಮಟನ್ ಎಲ್ಲ ಬೆಂದಾದಮೇಲೆ ಅದರಲ್ಲಿ ನೀರು ಬಿಟ್ಕೊಂಡು ಅದು ತಳ ಅಂಟ್ಕೊಳ್ದಂಗೆ ಒಂದು ಸ್ವಲ್ಪ ಬೇಯಲಿ. ಅದು ಬೆಂದಾದಮೇಲೆ ಇನ್ನು ಸ್ವಲ್ಪ ನೀರು ಹಾಕಿ ನೀವೆಷ್ಟು ಅಕ್ಕಿ ಹಾಕ್ಕೋಬೇಕು, ಅವರೇನಿಲ್ಲ, ನಾನೊಂದು ಅರ್ಧ kg ಅಷ್ಟು ಅಕ್ಕಿಗೆ ನಾನೊಂದು 2 ಗ್ಲಾಸಷ್ಟು 2 ಗ್ಲಾಸಷ್ಟು ನೀರು ಹಾಕ್ಕೋತಿದ್ದೀನಿ, ಅಕ್ಕಿ ಹಾಕ್ಕೋತಿದ್ದೀನಿ. ತಳ ಅಂಟ್ಕೊಳ್ದಂಗೆ ಕಲಿಸ್ತಾ ಇರಬೇಕಾಗುತ್ತೆ. ಸೊ ದ್ಯಾಟ್ ತಳ ಅಂಟ್ಕೊಂಬಿಡ್ತು ಅಂದರೆ ಅದೊಂಥರ ಕಹಿ ಕಹಿ ಆಗುತ್ತೆ. ಸೊ ತಳ ಅಂಟ್ಕೊಳ್ದಂಗೆ ಕಲಿಸ್ತಾ ಇರಬೇಕು. ಆ್ಯಂಡ್ ನಾನಿಲ್ಲೊಂದು 2 ಗ್ಲಾಸಷ್ಟು ಅಕ್ಕಿ ಹಾಕ್ಬಿಟ್ಟು ಹಾಗೆಯೇ ಬೇಯಕ್ಕೆ ಇಟ್ಬಿಡ್ತೀನಿ. ಮಟನ್ ಸ್ಟಾರ್ಟಿಂಗ್ ಕುಕ್ಕರಲ್ಲಿ ಆಗಿದ್ದರೆ ಒಂದು 2 ವಿಷಿಲಷ್ಟು ಕೂಗಿಸ್ಕೊಂಡು ಆಮೇಲೆ ಅಕ್ಕಿ ಹಾಕಿ, ಪಾತ್ರೆಯಲ್ಲಿ ಆಗಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಮಟನ್ ಚೆನ್ನಾಗಿ ಬೆಂದಾದಮೇಲೆ ನಾನಿಲ್ಲಿ ಅಕ್ಕಿ ಹಾಕ್ತೀನಿ. ನೋಡಿ 2 ಗ್ಲಾಸಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಇಷ್ಟೊತ್ತಿಗಾಗಲೇ ನನಗಿರೋ ಅರೌಂಡ್ ಒಂದು 20 ಮಿನಿಟ್ಸ್ ಟೈಮ್ ಹಿಡಿತು ಮಟನ್ ಪಾತ್ರೆಯಲ್ಲಿ ಬೇಯೋದಕ್ಕೋಸ್ಕರ. 20 ಮಿನಿಟ್ಸ್ ಆದಮೇಲೆ ಅಕ್ಕಿ ಹಾಕ್ತಿದ್ದೀನಿ. ಅಕ್ಕಿ ಹಾಕಿ ಆಮೇಲೆ ಕೊನೆಗೆ ತೆಂಗಿನ ಹಾಲು ರುಬ್ಬಿಟ್ಕೊಂಡಿದ್ದಾನಲ್ಲ ಅದನ್ನು ಅಕ್ಕಿ ಜೊತೆಗೆ ಹಾಕ್ಬಿಟ್ಟು, ನಿಮ್ಗೆ ಅಂದಾಜು ಇರುತ್ತಲ್ಲ ನೀರು ಎಷ್ಟು ಬೇಕು ಅಂತ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕಬೇಕು. ಬಟ್ ಇಲ್ಲಿ ನಮ್ಮ ಮಟನ್ ಬೇಯೋದಕ್ಕೋಸ್ಕರ ಆಲ್ರೆಡಿ ನೀರು ಹಾಕಿದ್ದೀವಲ್ಲ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಬೆಂದಾಯಿತು, ಕೊನೆಗೆ ನಿಂಬೆಹಣ್ಣು ಹಿಂಡಿದ್ದಾಯಿತು. ಮಟನ್ ಬಿರಿಯಾನಿನೂ ಸೂಪರಾಗಿ ರೆಡಿ ಆಯಿತು. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತಾ ಇಲ್ವಾ, ನಿಮಗೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸೊ ದಟ್ ಸಬ್ಸ್ಕ್ರೈಬ್ ಆಗೋದನ್ನು ಮರೀದೆ ಸಬ್ಸ್ಕ್ರೈಬ್ ಆಗಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ.